ಇವತ್ತೇನು ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಎಲ್ಲ ಸಂಘಟನೆಗಳು ಎಲ್ಲ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಮತ್ತು ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು, ಹೋಬಳಿ ಪದಾಧಿಕಾರಿಗಳು ಎಲ್ಲರ ಒಂದು ಸಮ್ಮುಖದಲ್ಲಿ ಇವತ್ತು ಏನು ಸಭೆಯನ್ನು ಕರೆದಿತ್ತು, ರಾಜ್ಯ ಕಾರ್ಯಕಾರಿಣಿ ಸಭೆ. ಇದು ಪ್ರತಿ ವರ್ಷ ಮತ್ತು ಒಂದು 3 ತಿಂಗಳು 4 ತಿಂಗಳಿಗೆ ಪ್ರತಿ ತಿಂಗಳು ಕರೆಯೋ ರೀತಿಯಲ್ಲೇ ಈ ರೀತಿಯೂ ಇವತ್ತು ಕೂಡ ಕರೆದಿತ್ತು. ಮುಂದೆ ಯಾವ ರೀತಿಯಲ್ಲಿ ಹೋರಾಟದ ದಿಕ್ಸೂಚಿ ಇರಬೇಕು, ಯಾವ ರೀತಿಯಾದಂಥ ಹೋರಾಟಗಳನ್ನು ಮಾಡಬೇಕು, ಯಾವ ರೀತಿಯಾದಂಥ ನಾಡು, ನೆಲ, ನುಡಿ, ಜಲ, ಭಾಷೆ ಈ ರೀತಿಯಾಗಿ ಯಾವ ರೀತಿಯಾಗಿ ನಾವು ಮುಂದೆ ಹೆಜ್ಜೆ ನೀಡಬೇಕು, ಮತ್ತು ಮುಂದೆ ಯಾವ ರೀತಿಯಾಗಿ ಹೋರಾಟಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಮತ್ತು ಮುಂದೆ ಯಾವ ರೀತಿಯಾದಂತಹ ಜನಪರವಾದಂತಹ ಸೇವೆಗಳನ್ನು, ಜನಗಳಿಗೆ ಬೇಕಾಗಿರುವಂತಹ ಸೇವೆಗಳನ್ನು ಮಾಡಬೇಕು, ಮುಂದೆ ಯಾವ ರೀತಿಯಾಗಿ ನಾಡಿನ ಉದ್ದಗಲಕ್ಕೂ ಸಂಘಟನೆಗಳನ್ನು ಮತ್ತು ಕರ್ನಾಟಕ ಪರ ಸಂಘಟನೆ ಒಕ್ಕೂಟವನ್ನು ಯಾವ ರೀತಿ ಬಲಿಷ್ಠಗೊಳಿಸಬೇಕು, ಈ ರೀತಿಯಾಗಿ ಎಲ್ಲ ಸಂಘಟನೆಯ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಎಲ್ಲ ರಾಜ್ಯ ಜಿಲ್ಲಾ ಪದಾಧಿಕಾರಿಗಳು, ರಾಜ್ಯ ಕಮಿಟಿ ಈ ರೀತಿಯಾಗಿ ಮತ್ತು ಕರ್ನಾಟಕ ಪ್ರಜಾಶಕ್ತಿ ಸಮಿತಿ, ಕರ್ನಾಟಕ ಪರ ಸಂಘಟನೆ ಒಕ್ಕೂಟ, ವೀರ ಕನ್ನಡ ಸೇನೆ ಮತ್ತು ಎಲ್ಲ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಎಲ್ಲ ಸಂಘಟನೆಯ ರಾಜ್ಯಾಧ್ಯಕ್ಷರುಗಳು, ಎಲ್ಲ ಸಂಘಟನೆಗಳು ಭಾಗವಹಿಸಿ ಇವತ್ತು ಕರ್ನಾಟಕ ಪರ ಸಂಘಟನೆ ಒಕ್ಕೂಟದ ಮುಂದಿನ ಹೋರಾಟ ದಿಕ್ಸೂಚಿಯನ್ನು ಚರ್ಚೆ ಮಾಡಿ ಮುಂದೆ ಇನ್ನೂ ಬಲಿಷ್ಠವಾಗಿ ಕರ್ನಾಟಕ ಪರ ಸಂಘಟನೆಯನ್ನು ಒಕ್ಕೂಟವನ್ನು ಕಟ್ಟೋ ಮುಖೇನವಾಗಿ ಇಡೀ ರಾಜ್ಯದಲ್ಲಿ ಈ ನಾಡು, ನೆಲ, ನುಡಿ, ಜಲ, ಭಾಷೆ ಬಂದರೆ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡೋ ಮುಖೇನವಾಗಿ ಸರ್ಕಾರದ ಕಣ್ಣುಗಳನ್ನು ತೆರೆಸೋ ಮುಖೇನವಾಗಿ ಮತ್ತು ಸರ್ಕಾರದಿಂದ ಜನಗಳಿಗೆ ಆಗಬೇಕಾಗಿರುವಂಥ ಕೆಲಸಗಳೇನಿದೆ ಮತ್ತು ಸರ್ಕಾರದಿಂದ ಏನೇನು ಅನುದಾನಗಳು ಮತ್ತು ಸೇವೆಗಳು ಜನಗಳಿಗೆ ತಲುಪಬೇಕಾಗಿದೆ ಮತ್ತು ಗಡಿಭಾಗದ ಕನ್ನಡಿಗರ ರಕ್ಷಣೆ ಯಾವ ರೀತಿ ಆಗಬೇಕಾಗಿದೆ ಮತ್ತು ಮಹದಾಯಿ ಯೋಜನೆಯನ್ನು ತಕ್ಷಣದಲ್ಲಿ ಜಾರಿಗೊಳಿಸೋದಕ್ಕೆ ಏನು ಕ್ರಮವನ್ನು ಸರ್ಕಾರ ಕೈಗೊಳ್ಳಬೇಕಾಗಿದೆ ಮತ್ತು ಮೇಕೆದಾಟು ಯೋಜನೆಯನ್ನು ಜಾರಿಗೊಳಿಸೋದಕ್ಕೆ ಏನು ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಗಡಿಭಾಗದಲ್ಲಿರುವಂತಹ ಸರ್ಕಾರಿ ಶಾಲೆಗಳನ್ನಾಗಿರ್ಬೋದು, ಗಡಿಭಾಗದಲ್ಲಿರುವಂಥ ಕನ್ನಡಿಗರ ಉಳಿವಿಗಾಗಿ ಮತ್ತು ಅವರ ಉದ್ಯೋಗಕ್ಕಾಗಿ ಈ ರೀತಿಯಾಗಿ ಶಿಕ್ಷಣದ ವಿಚಾರದಲ್ಲಿರ್ಬೋದು ಮತ್ತು ಉದ್ಯೋಗದ ವಿಚಾರದಲ್ಲಿರ್ಬೋದು ಈ ರೀತಿ 10 ಹಲವು ಕಾರ್ಯಕ್ರಮಗಳನ್ನು ಮತ್ತು ಕನ್ನಡವನ್ನು ಪ್ರತಿಯೊಂದು ಇಲಾಖೆಗಳಲ್ಲಿ, ಅದು ಸರ್ಕಾರಿ ಇರ್ಬೋದು, ಸರ್ಕಾರೇತರ ಸಂಸ್ಥೆಗಳಲ್ಲಿ ಯಾವ ರೀತಿಯಾಗಿ ಕಟ್ಟುನಿಟ್ಟಾಗಿ ತರಬೇಕು ಮತ್ತು ಅದನ್ನು ಜಾರಿಗೆ ಗೊಳಿಸ್ಬೇಕು ಸರ್ಕಾರದವರು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ವಿವಿಧ ಬಗೆಯಾದಂತಹ ಚರ್ಚೆಗಳನ್ನು ಮಾಡಿ ಇದಕ್ಕೆ ಯಾವ ರೀತಿ ಅಂತ್ಯಗಳನ್ನು ಆಡಬೇಕು, ಯಾವ ರೀತಿ ಇದಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಹೇಳಿ ಎಲ್ಲರ ಒಂದು ಸಮ್ಮುಖದಲ್ಲಿ ಎಲ್ಲರ ಒಂದು ಭಾವನೆಗಳನ್ನು, ಎಲ್ಲರ ಒಂದು ಸಲಹೆಗಳ ಮೇರೆಗೆ ಈ ಒಂದು ಸಭೆಯನ್ನು, ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಕರ್ನಾಟಕ ಪರ ಸಂಘಟನೆ ಒಕ್ಕೂಟ ಕರೆದಿತ್ತು. ಯಶಸ್ವಿಯಾಗಿದೆ. ಮುಂದೆ ಇನ್ನೂ ಅದ್ಭುತವಾದಂಥ ಹೋರಾಟಗಳನ್ನು ಮತ್ತು ನಾಡಿನ ಸೇವೆಯನ್ನು ಮಾಡೋ ಮುಖ್ಯವಾಗಿ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಸದಾಕಾಲ ನಾಡು, ನೆಲ, ನುಡಿ, ಜಲ, ಭಾಷೆಗೆ ಸದಾಕಾಲವಾಗಿ ಎಲ್ಲರೂ ಸಿದ್ಧರಾಗಿರ್ತೀವಿ ಅಂತ ಈ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀವಿ.